ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕಂದಾಯ ಗ್ರಾಮಕ್ಕಾಗಿ ಒತ್ತಾಯಿಸಿ 5 ಕಿಲೋಮೀಟರ್ ದೂರದವರೆಗೂ ಪಾದಯಾತ್ರೆ. ಕೊರಮ ಕ್ಯಾಂಪ್ ಬಸವನದುರ್ಗ ಗ್ರಾಮಸ್ಥರು ಗಂಗಾವತಿ ತಹಶೀಲ್ ಕಚೇರಿಯವರೆಗೆ ಪಾದಯಾತ್ರೆ. ನಮ್ಮ ಗ್ರಾಮದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಕುಟುಂಬಗಳು ದಾಖಲೆ ರಹಿತವಾಗಿ ಸುಮಾರು 9 ದಶಕಗಳಿಂದ ವಾಸ ಮಾಡುತ್ತಿದ್ದೇವೆ. ಕಂದಾಯ ಇಲಾಖೆ ದಿನಾಂಕ 18/11/2022ರಂದು ದಾಖಲೆ ರಹಿತ ಹಟ್ಟಿ, ಒಡ್ರಹಟ್ಟಿ, ಗೊಲ್ಲರಹಟ್ಟಿ, ಲಂಬಾಣಿ, ತಾಂಡ, ಆಡಿ, ಮಜರೆ, ದೊಡ್ಡಿ, ಪಾಳ್ಯ, ಕ್ಯಾಂಪ್, ಕಾಲೋನಿ ಇತ್ಯಾದಿ ಹೆಸರುಗಳಿಂದ ಗುರುತಿಸಲ್ಪಟ್ಟ ಜನವಸತಿಗಳನ್ನು ಕಂದಾಯ ಗ್ರಾಮಗಳಾಗಿ ಅಥವಾ ಕಂದಾಯ ಗ್ರಾಮದ ಭಾಗವಾಗಿ ಪರಿವರ್ತಿಸಿ ಹಕ್ಕು ದಾಖಲೆಗಳನ್ನು ಒದಗಿಸಲು ಅವಕಾಶ ಮಾಡಿಕೊಟ್ಟಿದೆ. ಅದರಂತೆ ಈಗಾಗಲೇ ಹಲವು ಬಾರಿ ಗ್ರಾಮ ಪಂಚಾಯಿತಿಯಿಂದ ಪತ್ರ ವ್ಯವಹಾರ ಮಾಡಲಾಗಿದೆ. ಪಂಚಾಯಿತಿಯಿಂದ ಯಾವುದೇ ಹಕ್ಕು ಪತ್ರ ಕೊಟ್ಟಿರುವುದಿಲ್ಲ ಮತ್ತು ಅಧಿಕೃತ ಆಸ್ತಿಯಾದ 11 ವಿತರಣೆ ಮಾಡಿರುವುದಿಲ್ಲ ಎಂದು ಸಂಪೂರ್ಣ ವರದಿಯನ್ನು ಸಲ್ಲಿಸಲಾಗಿದೆ. ಬಸವನದುರ್ಗ ಗ್ರಾಮಕ್ಕೆ ಸಂಬಂಧಿಸಿದ ಕಂದಾಯ ನಿರೀಕ್ಷಕ ಸೈಯದ್ ಬಶೀರ್ ಎಂಬುವವರು ಗ್ರಾಮದಲ್ಲಿನ ಯಾವುದೇ ಪೂರಕ ದಾಖಲೆಗಳು ಇಲ್ಲದೆ 2 ಹಕ್ಕುಪತ್ರಗಳನ್ನು ತೆಗೆದುಕೊಂಡು ಕಂದಾಯ ಗ್ರಾಮ ರಚನೆ ಕೈಬಿಡಬೇಕೆಂದು ವರದಿ ನೀಡಿ ಕೆಲ ಪಟ್ಟಭದ್ರರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ. ಇದರಿಂದ ಸುಮಾರು 300ಕ್ಕೂ ಅಧಿಕ ಕುಟುಂಬಗಳು ಅವಕಾಶದಿಂದ ವಂಚಿತವಾಗುತ್ತವೆ. ಈಗಾಗಲೇ ಕಂದಾಯ ಗ್ರಾಮ ಘೋಷಣೆಯಾದ ಗ್ರಾಮಗಳಲ್ಲಿಯೂ 11B ಕ್ರಮಬದ್ಧವಲ್ಲದ ಆಸ್ತಿ ಇದ್ದು ಬೆರಳಿಕೆಯಷ್ಟು ಹಕ್ಕುಪತ್ರ ಇದ್ದರೂ ಅವುಗಳನ್ನು ಹೊರತುಪಡಿಸಿ ಕಂದಾಯ ಗ್ರಾಮ ಘೋಷಿಸಲಾಗಿದೆ. ಅದರಂತೆ ಬಸವನದುರ್ಗ ಕಂದಾಯ ಗ್ರಾಮ ಘೋಷಿಸಲು ಅಸಡ್ಡೆ ತೋರುತ್ತಿರುವುದರ ವಿರುದ್ಧ ಬಸವನದುರ್ಗ ಗ್ರಾಮದಿಂದ ತಹಶೀಲ್ ಕಚೇರಿಯವರೆಗೂ ಗ್ರಾಮಸ್ಥರೆಲ್ಲರೂ ಒಕ್ಕೊರಲಿನ ಮೇರೆಗೆ ಅಂದಾಜು 200ಕ್ಕೂ ಹೆಚ್ಚು ಜನ ಸೇರಿ ಬಸವನದುರ್ಗ ಕಂದಾಯ ಗ್ರಾಮ ಘೋಷಿಸುವಂತೆ ಒತ್ತಾಯಿಸಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಕಂದಾಯ ಗ್ರಾಮಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲು ಕೋರುತ್ತೇವೆ ಎಂದು ಹೊನ್ನಪ್ಪ ನಾಯಕ್, ರಾಮಣ್ಣ ಹಾಗೂ ಯಮನಪ್ಪ ಸೇರಿದಂತೆ ಊರಿನ ಗ್ರಾಮಸ್ಥರು ಗಂಗಾವತಿ ತಹಶೀಲ್ ಕಚೇರಿಯಲ್ಲಿ ತಹಶೀಲ್ದಾರ್ 2 ಇವರಿಗೆ ಮನವಿ ಸಲ್ಲಿಸಿದರು. ತೋರ್ಸಮ್ಮ. ರೈಟ್, ಓಕೆ. ಮುಂದೆ ಟಿಕೆಟ್ ಯಾವ
ಸರ್ ಹಿಂಗೆ ತಿರುಗ್ರಿ, ಹಿಂಗೆ ತಿರುಗ್ರಿ ವೆಂಕಟೇಶ್ ಬಾಬು. ಕೊಪ್ಪಳ ಡಿಸ್ಟಿಕ್ನ ಗಂಗಾವತಿ ತಾಲೂಕು ಆನೆಗೊಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಗ್ರಾಮ. ಡಿಸ್ಟಿಕ್ನ ಗಂಗಾವತಿ ತಾಲೂಕಿನ ಆನೆಗೊಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬಸವನದುರ್ಗ ಕೊರಂಬೆ ಕ್ಯಾಂಪ್ ಗ್ರಾಮದ ಕಂದಾಯ ಗ್ರಾಮಕ್ಕಾಗಿ ಈಗಾಗಲೇ ನಾವು ಅರ್ಜಿ ಸಲ್ಲಿಸಿದ್ದೇವೆ. ಆ ಅರ್ಜಿಯನ್ನು ಜಿಲ್ಲಾಧಿಕಾರಿಗಳು ತಾಲೂಕಾ ತಹಸೀಲ್ದಾರರಿಗೆ ಜಂಟಿಯಾಗಿ ಇದನ್ನ ವರದಿ ಸಲ್ಲಿಸಬೇಕಂತೇಳಿ ಗ್ರಾಮಕ್ಕೆ ಹೋಗಿ ಆದೇಶ ಮಾಡಿದ್ರು. ಅದಕ್ಕೆ ಅಲ್ಲಿಂದ ತಹಸೀಲ್ದಾರರು ಹಾಗೂ ತಾಲೂಕು ಇವರು ಬಂದು ಜಂಟಿಯಾಗಿ ಸರ್ವೆ ಮಾಡ್ಬೇಕಂತೇಳಿ ವರದಿ ಕೊಡ್ಬೇಕಂತ ಹೇಳಿದ್ರು. ಆದರೆ ಅವರು PDO ಹಾಗೂ ಮತ್ತು RI ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದು ಅಲ್ಲಿಯ ಗ್ರಾಮದಲ್ಲಿ ಬಂದು ಹಕ್ಕುಪತ್ರ ಕೇಳಿ ಯಾರ್ದೋ ಒಬ್ರದ್ದು ಇಸ್ಕೊಂಡು ಆಮೇಲೆ ಮತ್ತೆ ಗ್ರಾಮದ ರಿಜಿಸ್ಟ್ರೇಷನ್ ಆಗಿದ್ದು ಒಂದು ಕಾಪಿ ತಗೊಂಡು ಅದ ಆಧಾರದ ಮೇಲೆ ಗ್ರಾಮದ ಹಕ್ಕುಪತ್ರದ ಆಧಾರದ ಮೇಲೆ ಮತ್ತು ರಿಜಿಸ್ಟರ್ ಆಧಾರದ ಮೇಲೆ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುತ್ತಾರೆ. ಆ ಗ್ರಾಮದ ಹಕ್ಕುಪತ್ರದ ತಮ್ಮ ಕಂದಾಯ ಇಲಾಖೆಯಲ್ಲಿ ಯಾವುದೇ ದಾಖಲಾತಿ ಇರುವುದಿಲ್ಲ. ಆದ್ರೂ ವರದಿ ಅದು ದಾಖಲಾತಿ ಪ್ರಸ್ತುತ ಇದು ಇಲ್ಲ ದಾಖಲಾತಿಯಲ್ಲಿ ತಮ್ಮ ಕಂದಾಯ ಇಲಾಖೆಯಲ್ಲಿ. ಆದರೂ ಇವರು ಸುಳ್ಳು ದಾಖಲಾತಿ ಸೃಷ್ಟಿಸಿ ಅಲ್ಲಿ ಗ್ರಾಮದ ಯುವಕರನ್ನ ಸಹಿ ಮಾಡಿಸಿಕೊಂಡು ಫೇಕ್ ಸಹಿಗಳನ್ನು ಕೂಡ ತಗೊಂಡು ಗ್ರಾಮದ ಪಂಚನಾಮ ಮಾಡಿಕೊಂಡು ಹೋಗಿದ್ದಾರೆ. ಈ ಬಶೀರ್ ಅಹಮದ್ ಅವರು ಈ ವರದಿಯಲ್ಲಿ ನ್ಯಾಯವಾಗಿ ಕೊಟ್ಟಿಲ್ಲ. ಆದ ಕಾರಣ ನಾವು ಈ ಗ್ರಾಮವನ್ನು ಕಂದಾಯ ಗ್ರಾಮಕ್ಕೆ ಆಯ್ಕೆ ಆಗ್ಬೇಕಂತೇಳಿ ಈ ಹೋರಾಟವನ್ನು ನಾವು ಮಾಡ್ತಿದ್ದೇವೆ. ಇದಕ್ಕೆ ಮತ್ತೆ ಈ ಗ್ರಾಮವನ್ನು ಕಂದಾಯ ಗ್ರಾಮಕ್ಕೆ ಆದ್ಯತೆ ನೀಡಬೇಕಂತೇಳಿ ಎಲ್ಲಾ ಗ್ರಾಮಸ್ಥರು ಒತ್ತಾಯಿಸ್ತಿದ್ದೇವೆ. ನಾಯ್ಕ್ ಅಂತೇಳಿ ಮಾಜಿ ಗ್ರಾಮ ಪಂಚಾಯತಿ ಮೆಂಬರು. ಇದು ಕಂದಾಯ ಗ್ರಾಮ ಆಗಬೇಕಂತೇಳಿ ಕೃಷ್ಣ ಬೈರೇಗೌಡ ಸರ್ಕಾರ 2 ವರ್ಷ ಆದರೂ ಆದೇಶ ಮಾಡಿತ್ತು. ಆ ಪ್ರಕಾರ ನಾವು ಆವಾಗಲಿದ್ದಾನು ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಮಾಡಿದ್ರು ಕೂಡ ಇಲ್ಲಿದ್ದಂಥ ಲೋಕಲ್ ಅಧಿಕಾರಿಗಳು ಅವ್ರೇನು ಮಾಡ್ಯಾರ ಅಂತಂದರೆ ಬೇರೆ ಯಾವ 2 ಪೇಕ್ ಇಟ್ಕೊಂಡು ಇದನ್ನ ಸರ್ಕಾರದಿಂದ ಇದು ಕಂದಾಯ ಗ್ರಾಮದಿಂದ ಕೈ ಬಿಡ್ಬೇಕಂತೇಳಿ ವರದಿ ಕೊಟ್ಟರು. ವರದಿ ಕೊಡಬೇಕಾದ್ರೆ ಅದು ತಮ್ಮ ಇಲಾಖೆ ಒಳಗೆ ರಿಜಿಸ್ಟರ್ ಒಳಗೆ ತಮ್ಮ ಆಫೀಸ್ ದಾಖಲಾತಿ ಒಳಗೆ ಇದ್ದಾಗ ಮಾತ್ರ ವರದಿ ಕೊಡಬೇಕು. ಇವ್ರು ಏನಿಲ್ಲ ಯಾರೋ ನಾವು ಮತ್ತೆ ಹಿಂದಕ್ಕೆ 84ನಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದ ಟೈಮ್ನಾಗ ಕೆಲವೊಂದು ಜನತಾ ಮನೆಗಳು ಬಂದಿದ್ದು. ಅವಾಗ ಯಾರಪ್ಪ ಅಂದರೆ ಕನಕಪ್ಪ ನಾಯ್ಕ ಅಂತೇಳಿ ನಮ್ಮೂರಿಗೆ ಹಿರಿಯರು ಅವ್ರ ಮುಖಾಂತರ ಕೆಲವೊಂದು ಮನೆಗಳಾಗಿದ್ವು ಅವರಿಗೆ ಕೊಟ್ಟಿದ್ದಾರೆ. ಅದನ್ನೇ ಇವರು ಜನರ ಹತ್ರ ಹೇಳಿಸ್ಕೊಂಡು ಸುಳ್ಳೆ ಅದನ್ನೇ ಇಟ್ಕೊಂಡು ವರದಿ ಇದ್ರಂಗ ಅದು ಕಂದಾಯ ಗ್ರಾಮ ಐತಿ ಅದಕ್ಕೆ ಕಂದಾಯ ಗ್ರಾಮ ಮಾಡಕ್ ಬರಲ್ಲ ಅಂತೇಳಿ ಸುಳ್ಳು ವರದಿ ಕೊಟ್ಟು ಇವತ್ತು ಇದೆಲ್ಲ ಹೋರಾಟಕ್ಕೆ ಕಾರಣ ಅವರೇ. ಯಾರೋ ಬಶೀರ್ ಅಹಮದ್ ಏನಾದ್ರಲ್ಲ ಅವರೇ ನೇರವಣೆ. ಅವ್ರನ್ನ ತಕ್ಷಣ ಈಗ ಇದು ವಜಾ ಮಾಡ್ಬೇಕು. ಅವ್ರಿಗೆ ತಕ್ಷಣ ಈಗ ಇದ್ರ ಮೇಲೆ ಅವ್ರನ್ನ ವಜಾ ಮಾಡಬೇಕು. ಸಸ್ಪೆಂಡ್ ಮಾಡೋದಲ್ಲ, ವಜಾ ಮಾಡ್ಬೇಕು. ಅವರು ವೃತ್ತಿಯಿಂದನೇ ವಜಾ ಮಾಡ್ಬೇಕಂತ ನಮ್ಮ ಹೋರಾಟ. ನಮ್ಮ ಊರಿಗೆ ಕಂದಾಯ ಗ್ರಾಮ ಆಗಬೇಕಂತ ಇಡೀ ಊರಿನ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ವಿ. ಇದು ಇಲ್ಲಿಗೆ ನಾವು ಮುಗಿಯಂಗಿಲ್ಲ. ಇದು ಏನೋ ನಮ್ಮ ಈ ಹಂತದೊಳಗೆ ಆಗ್ಲಿಲ್ಲ ಅಂದ್ರೆ ಜಿಲ್ಲಾ ಮಟ್ಟದಲ್ಲೂ ಮಾಡ್ತೀವಿ ಮತ್ತು ಹೋರಾಟ ಧರಣಿ ಸಹ ಕುಂದಿರ್ತೀವಿ ನಾವು ಜಿಲ್ಲಾ ಆಫೀಸ್ ಮುಂದೆ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಆನೆಗೊಂದಿ ಗ್ರಾಮ ಪಂಚಾಯತಿ
ನನ್ನ ಹೆಸರು ಹುಲಿಗೆಮ್ಮ ವನಪ್ಪ ನಾಯಕ್ ಅಂತೇಳಿ ಆನೆಗೊಂದಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಆನೆಗೊಂದಿ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಬಸವನದುರ್ಗ ಗ್ರಾಮವನ್ನು ಕಂದಾಯ ಗ್ರಾಮವನ್ನು ಮಾಡ್ಬೇಕಂತೇಳಿ ನಾವು ಹಿಂದೆ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಕೊಪ್ಪಳಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ ಅಪಾರ ಜಿಲ್ಲಾಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ವಿ. ಅವ್ರು ಹೇಳಿದ್ರೆ ಮಾಡ್ಬೋದು, ಕಂದಾಯ ಗ್ರಾಮವನ್ನ ಹಂಗ್ ಮಾಡ್ಬೋದು, ಅಲ್ಲಿ ಇರ್ತಕ್ಕಂಥ ಸರ್ವೆ ಮಾಡಿ ಫೈಲ್ಗಳನ್ನೆಲ್ಲ ಮೂವ್ ಮಾಡಿ ಅಂತ ಹೇಳಿದ್ರು. ನಾವು ಸರ್ ನಮ್ಗೆ ತಹಸೀಲ್ದಾರ್ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳಿರ್ಬೇಕಾದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಾವು ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲಾ ಇಲಾಖೆಗೆ ಪತ್ರವ್ಯವಹಾರ ಮೂಲಕ ಪತ್ರವ್ಯವಹಾರ ಮಾಡಿದ್ವಿ. ಸತತ ಪ್ರಯತ್ನದಿಂದ ತಹಸೀಲ್ದಾರ್ ಬರ್ಬೇಕಾಗಿತ್ತು ಸರ್ವೆ ಮಾಡ್ಲಿಕ್ಕೆ. ಅವ್ರಿಗೇನೆ ಅನಾರೋಗ್ಯದ ಸಮಸ್ಯೆ ಇರುವುದರಿಂದ ಆರ್ಐ ಅವರು ಬಂದು ಸರ್ವೆ ಮಾಡಿದ್ರು, ಜೊತೆಗೆ ಜಂಟಿ ಸರ್ವೆ ಮಾಡಿದ್ರು, ಚಕ್ಬಂದಿ ಎಲ್ಲ ಮಾಡಿದ್ರು. ಚಕ್ಬಂದಿ ಎಲ್ಲ ಮಾಡಿದಂತ ನಾವು ಗ್ರಾಮ ಪಂಚಾಯತಿ ಒಂದು ಎಲ್ಲಾ ರೀತಿಯಿಂದನೂ ಅವ್ರಿಗೆ ಸಹಕಾರ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಮನೆಗಳ ಆಸ್ತಿಗಳ ವಿವರ ಎಲ್ಲಾನು ಅವ್ರಿಗೆ ಸ್ಪಂದನೆ ಮಾಡಿ ಎಲ್ಲಾ ರೀತಿಯಿಂದ ಅವ್ರಿಗೆ ಸಹಕಾರ ಕೊಟ್ವಿ. ಅದನ್ನೆಲ್ಲ ಮಾಡಿದ ನಂತರ ಅವ್ರು ಬಂದು ಆನೆಗೊಂದಿ ಗ್ರಾಮ ಪಂಚಾಯತಿಗೆ ಒಂದು ನೋಟಿಸ್ ಅನ್ನು ಹಚ್ಚಿದ್ರು. ನಮ್ಗೆ ಸರ್ಕಾರಿ ರಜೆಗಳನ್ನು ಹೊರತುಪಡಿಸಿ 30 ದಿನಗಳ ಕಾಲ ಗಡುವು ಕೊಟ್ರು. ಇದ್ರ ಜೊತೆ 30 ದಿನಗಳಲ್ಲಿ ಏನಾದ್ರೂ ಅಬ್ಜೆಕ್ಷನ್ ಬಂದ್ರೆ ನಾವು ಇದನ್ನ ನಿಲ್ಲಿಸಬೇಕಾಗುತ್ತೆ ಅಂತ ಹೇಳಿದ್ರು. 30 ದಿನಗಳಾದ್ರೂ ಕೂಡ ಯಾವುದೇ ರೀತಿ ಅಬ್ಜೆಕ್ಷನ್ ಬರಲಿಲ್ಲ. ನಾವೆಲ್ಲರೂ ತುಂಬಾ ಖುಷಿ ಪಟ್ವಿ. ನಮ್ಮ ಗ್ರಾಮ ಕಂದಾಯ ಗ್ರಾಮ ಆಗುತ್ತೆ ಅಂತ ಹೇಳಿ ಖುಷಿ ಪಟ್ವಿ. ಇದನ್ನ ನಾವು ಫಾಲೋಅಪ್ ಮಾಡಿದ್ವಿ, ಬಿಡ್ಲೇ ಇಲ್ಲ. ಆದ್ರೆ ಅವ್ರು ಯಾವುದೇ ರೀತಿಯಿಂದ ಏನ್ ಸ್ಪಂದನೆ ಮಾಡಿ ಅಲ್ಲಿಗೆ ಮಾಡಿ ಬಿಟ್ಬಿಟ್ರು. ನಾವು ನೋಡಿ ಹೇಳ್ತಾ ಇದ್ವಿ ಏನಾಯ್ತು ಏನಿಲ್ಲ ಅಂತ ಹೇಳಿ. ನಮ್ಗೆ ಆನಂತರ ತಿಳಿದು ಬಂದಿದ್ದೇನಂದ್ರೆ ಆನೆಗೊಂದಿ ಬಸವನದುರ್ಗ ಗ್ರಾಮವನ್ನು ಕಂದಾಯ ಗ್ರಾಮದಿಂದ ಕೈ ಬಿಡಲಾಗಿದೆ ಅಂತ ಹೇಳಿ ತಿಳಿದು ಬಂತು. ನಾವು ಇದನ್ನ ಯಾವ ಕಾರಣಕ್ಕೆ ಕೈ ಬಿಟ್ಟಿದ್ದಾರೆ ಅಂತ ಹೇಳಿ ಯಾವ್ದು ಮಾಹಿತಿ ಕೊಡ್ಲಿಲ್ಲ, ಅಷ್ಟೇ ಹೇಳಿ ಸುಮ್ಮನೆ ಆದ್ರೆ ನಾವು ಆರ್ಟಿಗೆ ಹಾಕಿದ್ವಿ. ಆರ್ಟಿಗೆ ಹಾಕಿರ್ಬೇಕಾದ್ರೆ ನಮ್ಗೆ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಏನಂದ್ರೆ ಎರಡು ಹಕ್ಕುಪತ್ರ ಆದವಂತ ಹೇಳಿ ಇದನ್ನ 2 ಹಕ್ಕುಪತ್ರಗಳಿದಾವೆ. ದಾಖಲೆ ಇಲ್ದಿರ್ತಕ್ಕಂಥ ಹಕ್ಕುಪತ್ರಗಳು ನಾವು ಇಟ್ಕೊಂಡು ಹಕ್ಕುಪತ್ರಗಳಿದೆ, ಇದರಿಂದ ನಾವು ಕೈ ಬಿಡಲಾಗಿದೆ ಅಂತ ಹೇಳಿ ನಮ್ಗೆ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ನಾವು ಇದು ಹಕ್ಕುಪತ್ರ ಆದವಂತಾನೆ ಹೇಳ್ತಿದ್ದಾರೆ. ಆದ್ರೆ ಯಾವುದೇ ರೀತಿಯಿಂದ ದಾಖಲಾತಿ ಇಲ್ಲ, ಗ್ರಾಮ ಪಂಚಾಯತಿಲೂ ಇಲ್ಲ, ತಹಸೀಲ್ ಆಫೀಸ್ನಲ್ಲಿ ಇಲ್ಲ, ಜಿಲ್ಲಾ ಆಫೀಸ್ನಲ್ಲೂ ಕೂಡ ಇಲ್ಲ. ಈ ರೀತಿ ವರದಿಗಳನ್ನ ಇಟ್ಕೊಂಡು ಅವ್ರಿಗೆ ನಮ್ಮ ಗ್ರಾಮಕ್ಕೆ ಅನ್ಯಾಯ ಮಾಡಿದರೆ ಇವತ್ತ ವಿರುದ್ಧವಾಗಿ ನಮ್ಮ ಆನೆಗೊಂದಿ ಗ್ರಾಮಸ್ಥರೆಲ್ಲ ಸೇರಿ ಹೋರಾಟ ಮಾಡ್ತಿದೀವಿ. ನಮ್ಮ ಕಂದಾಯ ಗ್ರಾಮ ಆಗ್ಲೇಬೇಕಂತ ಹೇಳ್ತಾ ನಾವೆಲ್ಲರೂ ಇವತ್ತು ಹೋರಾಟ ಮಾಡಿದ್ವಿ ಬಸವನದುರ್ಗದಿಂದ. ಇನ್ನು ಮುಂದೆ ಇದು ಕಂದಾಯ ಗ್ರಾಮ ಮಾಡ್ಲೇಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ಕೊಪ್ಪಳಕ್ಕೆ ಹೋಗಿ ಡಿಸಿ ಆಫೀಸ್ಗೆ ನಾವೆಲ್ಲ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಹೋರಾಟ ಮಾಡ್ತೀವಿ. ಇಂತಹ ಒಬ್ಬ ಅಧಿಕಾರಿ ಕೆಲಸ ಮಾಡ್ಲಿಕ್ಕೆ ಇಚ್ಛಾಶಕ್ತಿ ಇಲ್ಲಾಂದ್ರೆ ಮಾಡ್ಲೇಬಾರ್ದು. ಯಾಕಂದ್ರೆ ನಮ್ಗೆ ಅನ್ಯಾಯ ಆಗಿದೆ. ಇದೇ ರೀತಿ ಇವತ್ತು ನಮ್ ಗ್ರಾಮಕ್ಕಾದಂತೆ ಬೇರೆ ರೀತಿ ಎಲ್ಲಾ ಹಳ್ಳಿ ಕೂಡ ಅನ್ಯಾಯವಾಗುವ ಸ್ಥಿತಿ ಇದೆ. ಇಂತಹ ಒಬ್ಬ ಅಧಿಕಾರಿ ಇರುವುದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು. ಯಾಕಂದ್ರೆ ಸರ್ಕಾರ ಎಲ್ಲ ರೀತಿಯಿಂದ ಇವತ್ತು ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತದೆ. ಮೊನ್ನೆ ಆಗಿರ್ತಕ್ಕಂಥ ಹಾವೇರಿ ಇಲ್ಲಿನೇ ನಮ್ಮ ಹೆಸರು ಬರ್ಬೇಕಾಗಿತ್ತು, ನಮ್ಮ ಬಸವನದುರ್ಗ ಹೆಸರು ಬರ್ಬೇಕಾಗಿತ್ತು. ಇವರು ಮಾಡಿರ್ತಕ್ಕಂಥ ಒಂದು ಸುಳ್ಳು ದಾಖಲೆಯನ್ನು ಮಾಡಿ ಇವತ್ತು ನಮ್ಮ ಬಸವನದುರ್ಗಕ್ಕೆ ಅನ್ಯಾಯ ಮಾಡಿದ್ರೆ ಇವತ್ತು ನಾವೆಲ್ಲರೂ ಸೇರಿ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಬಸವನದುರ್ಗ ಗ್ರಾಮದಿಂದ ಪಾದಯಾತ್ರೆ ತಹಸೀಲ್ ಆಫೀಸ್ ವರೆಗೂ ಮಾಡ್ತಾ ಇದೀವಿ. ಹೌದು ಸರ್, ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ತುಂಬಾ ಬಿಸಿಲಿರುವುದರಿಂದ ಮಹಿಳೆಯರೆಲ್ಲ ಸೇರಿ, ವಯಸ್ಸಾದರು ಮಹಿಳೆಯರೆಲ್ಲ ಸೇರಿ, ನಮ್ಮ ಊರಿಗೆ ಗ್ರಾಮಸ್ಥರೆಲ್ಲ ಸೇರಿ ಬಂದಿದ್ದೇವೆ. ನಮ್ಗೆಲ್ಲರೂ 5 ಕಿಲೋಮೀಟರ್ ವರೆಗೆ ಪಾದಯಾತ್ರೆ ಮಾಡಿದ್ದೇವೆ. ಹಂಗಾಗಿ ಸ್ವಲ್ಪ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದ್ರಲ್ಲಿ ಏನಾಗಿಲ್ಲ ಸರ್, ಯಾಕಂದ್ರೆ ಇವ್ರು ಆರ್ಐ ಆಗಿರ್ತಕ್ಕಂಥವ್ರು ಈ ತರ ಸುಳ್ಳು ದಾಖಲೆ ಮಾಡಿ ಸರ್ಕಾರಕ್ಕೆ ಆಲ್ರೆಡಿ ವರದಿಯನ್ನು ನೀಡಿಬಿಡ್ತಾರೆ. ಕಂದಾಯ ಗ್ರಾಮದಿಂದ ಕೈ ಬಿಡಲಾಗಿದೆ ಬಸವನದುರ್ಗ ಅಂತ ಹೇಳಿ. ನಮ್ಗೆ ಈಗ ಗೊತ್ತಾದ್ರಿಂದ ನಾವೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನಾವೆಲ್ಲ ಹೋರಾಟ ಮಾಡ್ತಿದೀವಿ ಸರ್. ಇಂದು ಹಮ್ಮಿಕೊಂಡಿರೋದು ವಿಶೇಷತೆ ಏನಂದ್ರೆ, ಇದು ಕಂದಾಯ ಗ್ರಾಮದಿಂದ ಘೋಷಣೆ ಮಾಡಿದಂತ ಹಳ್ಳಿ ಕೇವಲ 27ನೇ ತಾರೀಕು 11ನೇ ತಿಂಗಳ ಮಟ್ಟ ಇದು ಓಕೆ ಆಗಿತ್ತು. 29ನೇ ತಾರೀಕಿಗೆ ರಿಜೆಕ್ಟ್ ಅಂತ ಹೇಳಿ ಫೈಲ್ ಹೋಗಿದೆ. ಅಪರ ಡಿಸಿ ಅವರು ನಮ್ಮ ವೆಂಕಟೇಶ್ ಬಾಬು ಅವರಿಗೆ ಫೋನ್ ಮಾಡಿ ನಿಮ್ಮೂರು ಕಂದಾಯ ಗ್ರಾಮದಿಂದ ಕೈ ಬಿಟ್ಟಿದ್ದಾರೆ, ಆರ್ಐ ಅವರು ವರದಿ ರಾಂಗ್ ಕೊಟ್ಟಿದ್ದಾರೆ, ಹಾಗಾಗಿ ನಿಮ್ಮೂರಿಂದ ಕಂದಾಯ ಗ್ರಾಮ ಕೈ ಬಿಟ್ಟಿದ್ದಾರೆ. 2 ಹಕ್ಕುಪತ್ರ, 1 ಖರೀದಿ ಪತ್ರ, ಒಂದು 4 11B ಅಂತ ಹೇಳಿ ಕೊಟ್ಟು ಇವನೇ ಸಾಕ್ಷಿ ತೋರಿಸಿದಾರೆ ಅವರು. ನಾವ್ ಏನ್ ಕೊಟ್ಟಿದಾರೆ ಅಂತ ಹೇಳಿ ಆರ್ಟಿದಾಗ ಅರ್ಜಿಯಾಗಿ ತಗೊಂಡಾಗ ಇವೆಲ್ಲ ಫೇಕ್ ದಾಖಲಾತಿದ್ವು. ಅವು ಕೆಲವೊಂದು ನಮ್ಮೂರನಾರ ಇಲ್ಲ ಅದ್ರಲ್ಲಿ ಸಹಿ ಮಾಡಿ ಅವ್ರು ಏನ್ ಮಾಡ್ಯಾರ, ಚೆಕ್ ಬಂದಿ ಮಾಡ್ಕೊಂಡಾರ, ಸಹಿ ಮಾಡ್ಯಾರ. ಅವೆಲ್ಲ ಫೇಕ್. ನಮ್ಮೂರಲ್ಲಿ ಯಾರು ಇಲ್ಲ ಹಕ್ಕುಪತ್ರ, ನಮ್ಮೂರಲ್ಲಿ ಯಾರು ಇಲ್ಲ ಸಹಿ ಮಾಡಿದ್ದು. ಇವತ್ತು ಸರ್ಕಾರ ಹೊಸಪೇಟೆಯಲ್ಲಿ ಆಗಿರ್ಬೋದು 1 ಲಕ್ಷ ಹಕ್ಕುಪತ್ರ ಕೊಡ್ತಿ, ಇವತ್ತು ಹಾವೇರಿಯಲ್ಲಿ ಆದ್ರೆ 1,20,000 ಹಕ್ಕುಪತ್ರ ಕೊಡ್ತಿ. ಇವತ್ತು ಇಂಥ ಸರ್ಕಾರಗಳು ಇವರಿಗೆ ಅಧಿಕಾರಿಗಳಿಗೆ ಕೆಲಸ ಮಾಡನ್ನಪ್ಪ ಅಂದ್ರ ಇವ್ರಿಗೆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲಾರ್ದಾಗ ಇಂಥ ಕಂದಾಯ ಗ್ರಾಮ ಅಂತ ಘೋಷಣೆ ಆಗ್ಬೇಕಾದ್ರ ಈ 4 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದು ಕಂದಾಯ ಗ್ರಾಮ ಆಗಕ್ಕೆ ಎಲಿಜಿಬಲ್ ಐತಿ. ಬಸವನದುರ್ಗ ತುಂಬಾ ಇಂಪಾರ್ಟೆಂಟ್ ಐತಿ. ಇದು 400 ಆಸ್ತಿ ಇದ್ದಪ್ಪ ಅಂದ್ರೆ ಕೇವಲ 3 ಆಸ್ತಿ ಇಟ್ಕೊಂಡು ಇವರು ಹಕ್ಕುಪತ್ರ ರಿಜೆಕ್ಟ್ ಮಾಡಿದಾರೆ ಅಂದ್ರೆ ಬಹಳ ನೋವಿನ ಸಂಗತಿ ಇದು. ಇಂಥ ಅಧಿಕಾರಿಗಳು ಕೆಲಸ ಮಾಡಕ್ ಬಹಳ ನಾಲಾಯಕ. ಇವ್ರು ಬೇಜವಾಬ್ದಾರಿಯಿಂದ ನಮ್ಮ ಆನೆಗೊಂದಿಗೆ ಬಂದು ಇವರೆಲ್ಲ ಪಂಚಾಯತಿಯಲ್ಲಿ ದಾಖಲಾತಿ ಕೊಟ್ಟಿದೀವಿ, ಏನ್ ಬೇಕಂತ ತಗೊಂಡೋಗಿದ್ದಾರೆ. ಆದ್ರೂ ನಾವು ಒಟ್ಟು ಬಸವನದುರ್ಗ ಹಕ್ಕುಪತ್ರ ಆಗಲ್ಲ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ. ಇವತ್ತು ನಮ್ಮ ಊರನ್ನ ನಾವು ಆರ್ಟಿ ಹಾಕೊಂಡಿದ್ದು 3 ತಿಂಗಳಾದ ನಂತರ ಆರ್ಟಿ ಸಿಕ್ತಿ, ತಹಸೀಲ್ದಾರ್ ಆರಾಮಿಲ್ಲ ಅಂತ ಹೇಳಿ ಅವ್ರು ಹೇಳಿಲ್ಲ. ಇವತ್ತು ನಮ್ಮ ಊರನ್ನ ಹಿರಿಯನರಿಗೆ ಎಲ್ಲರಿಗೂ ತಿಳಿಸಿದಾಗ ಅದು ಒಂದು ಪಾದಯಾತ್ರೆ ಮಾಡಿದ್ರೆ ಮಾತ್ರ ಇದು ಒಂದು ಹೋರಾಟ ಯಶಸ್ವಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಊರನವರಿಗೆ ನಾವು ತಿಳಿಸಿದ್ವಿ. ನಮ್ಮ ಊರನವರು ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಹೋರಾಟದಲ್ಲಿ ಹಮ್ಮಿಕೊಂಡು ಇವತ್ತು ಪಾದಯಾತ್ರೆ ಬಂದಿದ್ದೀವಿ. ಸುಮಾರು 400 ಜನ ಭಾಗವಹಿಸಿದ್ದಾರೆ. ಇದು ಇಲ್ಲೇ ಆಗಿಲ್ಲಪ್ಪ ಅಂದ್ರ ಈ ಅಧಿಕಾರಿ ತಕ್ಷಣ
ಬಶೀರ್ ಅಹಮದ್ ಅವರು ತಕ್ಷಣ ವಜಾ ಮಾಡಬೇಕು. ವಜಾ ಮಾಡಿ ನಮ್ಮೂರನ್ನು ಕಂದಾಯ ಗ್ರಾಮ ಅಂತ ಮತ್ತೆ ಸರ್ಕಾರಕ್ಕೆ ವರದಿ ಕಳಿಸ್ಬೇಕು. ಇನ್ನು ಮಾರ್ಚ್ 25 ಮಟ್ಟ ಅವಕಾಶ ಇದೆ ಅಂತ. ಇದು ಆಗ ಕೃಷ್ಣ ಬೈರೇಗೌಡಗೂ ಮೆಸೇಜ್ ಇದೆ, ಇದು ಡಿ ಸಿ ಅವ್ರಿಗಿದೆ, ADC ಅವ್ರಿಗಿದೆ, ತಹಶೀಲ್ದಾರ್ಗಿದೆ. ಆದ್ರೆ ಈ ಅಧಿಕಾರಿ ಕೀಳಂತ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ. ಈ ಸರ್ಕಾರದಾಗ ಇವ್ರ ಕೆಲಸ ಮಾಡಕ್ ನಾಲಾಯಕ್. ಇವ್ರ ತಕ್ಷಣ ವಜಾ ಮಾಡ್ಬೇಕಂತೇಳಿ ನಾನು ಮನವಿ ಮಾಡ್ತಿದ್ದೇನೆ. ನಾವು ಶ್ರೀನಿವಾಸ ರೆಡ್ಡಿ ಅಂತೇಳಿ ಪರಮ ಬಸವನದುರ್ಗದ ಗ್ರಾಮಸ್ಥರು. ಇದು ಕಂದಾಯ ಇಲಾಖೆಯಿಂದ 8/11/2021 ದಾಖಲೆ ರಹಿತ ಇರುವ ಹಟ್ಟಿ, ಒಡ್ಡರಹಟ್ಟಿ, ಗೊಲ್ಲರಹಟ್ಟಿ, ಲಂಬಾಣಿ ತಾಂಡ, ಹಾಡಿ, ಮಜಾರೆ, ದೊಡ್ಡಿ, ಹಾಳ್ಯ, ಕ್ಯಾಂಪ್, ಕಾಲೋನಿ ಇತ್ಯಾದಿ ಹೆಸರುಗಳಿಂದ ಗುರುತಿಸಲ್ಪಟ್ಟ ಎಲ್ಲ ಜನತೆ ವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಘೋಷಿಸಲು ಆದೇಶ ಮಾಡಿರುತ್ತಾರೆ. ಅದೇ ರೀತಿ ನಮ್ಮ ಬಸವನದುರ್ಗ ಗ್ರಾಮವು ಸಹ ಕಂದಾಯ ಗ್ರಾಮವಾಗಲಿಕ್ಕೆ ಎಲ್ಲ ಅನುಕೂಲಗಳಿದ್ದರೂ ಸಹ ಇವರು RI ಅವರು ಬಶೀರ್ ಅಹಮದ್ ಅಂತೇಳಿ ನಮ್ಮ ಗ್ರಾಮವನ್ನು ಕಂದಾಯ ಗ್ರಾಮವನ್ನು ಮಾಡಲಿಕ್ಕೆ ನಿಮ್ದು ಅರ್ಹ ಇಲ್ಲ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿಸಿ ಸುಳ್ಳು ಸಹಿಗಳನ್ನು ಮಾಡಿಸಿ ನಮ್ಮೂರವರೇ ಸಹಿ ಮಾಡಿಸ್ಯಾರೆ. ಆದ್ರೆ ನಮ್ಮೂರವ್ರ ಸಹಿ ಇಲ್ಲವು. ಇಲ್ಲೇ ಗಂಗಾವತಿಯಲ್ಲಿ ಆಫೀಸಲ್ಲೇ ಅಲ್ಲಿ ಬಂದು ಬಸವನದುರ್ಗ ಗ್ರಾಮಕ್ಕೆ ಬಂದು ನಿರ್ಧಾರವನ್ನು ತೆಗೆದುಕೊಳ್ಳದೆ ಇಲ್ಲಿ ಆಫೀಸಲ್ಲೇ ತಾವೇ ತಮ್ಮ ಫೇಕಿಂದ ಸೃಷ್ಟಿಸಿಕೊಂಡು ಇದು ಬಸವನದುರ್ಗ ಗ್ರಾಮವನ್ನು ಕಂದಾಯ ಗ್ರಾಮ ಮಾಡಲಿಕ್ಕೆ ಅರ್ಹ ಅಲ್ಲ ಅಂತ ಕೈ ಬಿಟ್ಟಿದ್ದಾರೆ. ಅದರಿಂದ ನಾವು ಜನ ಎಚ್ಚೆತ್ತುಕೊಂಡು 27/3/2026 ಅದು ಲಾಸ್ಟ್ ಇದೆ ಕಂದಾಯ ಗ್ರಾಮ ಮಾಡಲಿಕ್ಕೆ. 400 ಮನೆಗಳಿದಾವೆ. ಆದ್ರಿಂದ ನಾವು 400 ಕುಟುಂಬಗಳಿಗೆ ಅನ್ಯಾಯವಾಗ್ತಿದೆ. ಅವರು 2 ಹಕ್ಕುಪತ್ರ ತೋರಿಸಿದ್ದಾರೆ. ಆ ಹಕ್ಕುಪತ್ರಕ್ಕೆ ದಾಖಲೆ ಸಹ ಅವ್ರ ಇಲಾಖೆಯಲ್ಲಿ ಇಲ್ಲ. ಅದು ಏನು ಹಕ್ಕುಪತ್ರ ಇದಾವಂದ್ರೆ ಇದಾವಷ್ಟೇ ಅವರಿಗೆ. ಅವೆರಡು ಹಕ್ಕುಪತ್ರದಿಂದ 400 ಮನೆಗಳಿಗೆ ಮೋಸ ಮಾಡಿ ಸರ್ಕಾರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಮತ್ತು ಜನಗಳಿಗೂ ದಾರಿ ತಪ್ಪಿಸಿದ್ದಾರೆ. ಒಂದು ವೇಳೆ ಕಂದಾಯ ಗ್ರಾಮ ಬಂದ್ರೆ ಜನರಿಗೆ ಕುಡಿಯುವ ನೀರು, ಮನೆ ಸಾಲ, ಮನೆ ಕಟ್ಕೊಳ್ಳೋದಕ್ಕೆ ಎಲ್ಲ ಅನುಕೂಲ ಆಗ್ತವೆ. ಆದ್ರಿಂದ ಇವರು ಕಂದಾಯ ಗ್ರಾಮ ಘೋಷಣೆ ಮಾಡಕಂತ ಎಷ್ಟೋ ಸರಿ ಸರ್ಕಾರಕ್ಕೆ ಇದು ತಹಶೀಲ್ ಆಫೀಸಿಗೆ ಮನವಿ ಮಾಡಿದ್ರು ಸಹ ಅವ್ರು ಯಾರು ಸ್ಪಂದಿಸ್ತಿಲ್ಲ. ಆದ್ರಿಂದ ಇವತ್ತು ನಾವು ಬಸವನದುರ್ಗ ಗ್ರಾಮದಿಂದ ತಹಶೀಲ್ ಆಫೀಸ್ ವರೆಗೂ 5 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಂಡು ಒಂದು 400ರಿಂದ 500 ಜನ ಇವತ್ತು ಪಾದಯಾತ್ರೆ ಮುಖಾಂತರ ಹೋಗ್ತಿದ್ದೀವಿ. ಈಗ ಅವ್ರಿಗೆಲ್ಲ ವ್ಯವಸ್ಥೆ, ಫಸ್ಟ್ ಏಡ್, ಆಂಬುಲೆನ್ಸ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು, ಊಟದ ವ್ಯವಸ್ಥೆ ಮತ್ತೆ ಬಿಸಿಲಿರೋದ್ರಿಂದ ಮಜ್ಜಿಗೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಗ್ರಾಮಸ್ಥರು ಸೇರಿ ಪಕ್ಷಾತೀತವಾಗಿ ಇವತ್ತು ಇಡೀ ಗ್ರಾಮ ಇವತ್ತು ಪಾದಯಾತ್ರೆ ಮೂಲಕ ಹೊರಟಿದ್ದೇವೆ. ಅವ್ರಿಗೆ ಮನವಿ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿ ಕೃಷ್ಣ ಬೈರೇಗೌಡರು ಸಹ ಸಚಿವರಿಗೆ ಅವರಿಗೂ ಸಹ ಮನವಿ ಹೋಗಲ್ಲ ಅಂತೇಳಿ ನಾವೆಲ್ಲ ಕೇಳ್ಕೊಂತಿದ್ದೀವಿ. ಇಷ್ಟು ಹೇಳಿ 2 ಮಾತನ್ನು ಮುಗಿಸ್ತೀವಿ. ಇವತ್ತು ಬಸವನದುರ್ಗ ಗ್ರಾಮದ ಗ್ರಾಮಸ್ಥರು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋದು ಏತಕ್ಕಂದ್ರೆ ಒಬ್ಬ ಭ್ರಷ್ಟ ಕಂದಾಯ ಅಧಿಕಾರಿ ಸರ್ಕಾರ ಘೋಷಣೆ ಮಾಡಿರತಕ್ಕಂತ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕಾರ್ಯವನ್ನು ಸರ್ಕಾರಿ ಅಧಿಕಾರಿಗಳು ಮಾಡಬೇಕು. ಇಲ್ಲಿ ಒಬ್ಬ ಅಧಿಕಾರಿ ಏನ್ ಮಾಡ್ತಾ ಇದ್ದಾನೆ, ಕಂದಾಯ ಗ್ರಾಮ ಘೋಷಣೆ ಆಗುತ್ತೆ ಅಂತಂದು ಹೇಳಿ ಎಲ್ಲರೂ ನಿರೀಕ್ಷೆಯಲ್ಲಿ ಇರ್ಬೇಕಾದ್ರೆ ಒಂದು ಸುಳ್ಳು ವರದಿಯನ್ನು ಕೊಡ್ತಾನೆ. ಯಾವುದೇ ಹಕ್ಕುಪತ್ರ ಇದಾವೆ, ಯಾವ ಜನತಾ ಮನೆಗಳು ಇದಾವೆ, ಅವು ಇವು ಅಂತಂದು ಹೇಳಿ ಸುಳ್ಳು ದಾಖಲಾತಿಗಳನ್ನು ತಾನೇ ಸೃಷ್ಟಿಸಿಕೊಂಡು ವರದಿಯನ್ನು ಸಲ್ಲಿಸಿರುತ್ತಾನೆ. ಅವನ ವಿರುದ್ಧ ನಾವು ಇವತ್ತು 5 ಕಿಲೋಮೀಟರ್ ಬಸವನದುರ್ಗದಿಂದ ಗ್ರಾಮಸ್ಥರು, 400 ಜನ ಗ್ರಾಮಸ್ಥರು ತಹಶೀಲ್ದಾರ್ ಅವರಿಗೆ ಪಾದಯಾತ್ರೆ ಮೂಲಕ ಮನವಿಯನ್ನು ಕೊಡ್ತಿದ್ದೇವೆ. ಅದೇ ರೀತಿ ಸರ್ಕಾರ ಮತ್ತು ಸಂಬಂಧಪಟ್ಟ ಸಚಿವರಿಗೂ ಕೂಡ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಇವತ್ತು ಈ ಪಾದಯಾತ್ರೆ ಸುಮ್ಮನೆ ಪಾದಯಾತ್ರೆ ಮಾಡ್ತಾ ಇಲ್ಲ, ಜನರ ಹಕ್ಕಿಗಾಗಿ ಪಾದಯಾತ್ರೆ, ಜನರ ಅಭಿವೃದ್ಧಿಗಾಗಿ, ಗ್ರಾಮದ ಅಭಿವೃದ್ಧಿಗಾಗಿ ಸರ್ಕಾರ ನೀಡುವಂತ ಈ ಯೋಜನೆಯನ್ನ ಈ ಅಧಿಕಾರಿ ಈ ರೀತಿ ದುರುಪಯೋಗ ಪಡಿಸ್ಕೊಂತ ಇದ್ದಾನಲ್ಲ ತನ್ನ ಅಧಿಕಾರವನ್ನು. ಆದ ಕಾರಣ ಅವನಿಗೆ ಧಿಕ್ಕಾರ ಹೇಳುತ್ತಾ ನಾವು ಈ ಪಾದಯಾತ್ರೆನ ಮಾಡ್ತಾ ಇದ್ದೀವಿ. ಎರಡನೇದಾಗಿ ನಾವು ಹಂಪಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಗ್ರಾಮಸ್ಥರಿರೋದ್ರಿಂದ ಒಂದು ಮನೆ ಕಟ್ಟಿಕೊಳ್ಳಲು ಬಹಳ ತೊಂದರೆ ಆಗ್ತದೆ. ಹಕ್ಕುಪತ್ರಗಳು ಇದ್ರೆ ಜನರಿಗೆ ಮೂಲಭೂತ ಸೌಕರ್ಯಗಳು, ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಆಗಿರ್ಬೋದು, ಏನು ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸುಲಭವಾಗಿ ಜನರಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ಇವತ್ತಿನ ದಿವಸ ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ವೆಂಕಟೇಶ್ ಬಾಬು ಆಗಿರ್ಬೋದು, ಉಲ್ಗಮ್ ಸೋದರಿ ಉಲ್ಗಮ್ ವನ್ನಪ್ಪ ನಾಯಕ್ ಆಗಿರ್ಬೋದು, ಅದೇ ರೀತಿಯಾಗಿ ರಾಜಶೇಖರ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಸತತ ಪ್ರಯತ್ನದಿಂದ ಪತ್ರ ವ್ಯವಹಾರ ಪಂಚಾಯತಿಯಿಂದ ಪತ್ರ ವ್ಯವಹಾರಗಳನ್ನು ಮಾಡಿರ್ತಾರೆ. ಆ ಪತ್ರ ವ್ಯವಹಾರಗಳನ್ನು ನೋಡಿಯೂ ಸಹ ಈ ದಪ್ಪ ಚರ್ಮದ ಏನು ಅಧಿಕಾರಿ ಇದನ್ನಲ್ಲ, ತನ್ನ ಅಧಿಕಾರ ದರ್ಪವನ್ನು ತೋರಿಸುತ್ತಾ ಅಹಂಕಾರದಿಂದ ಸುಳ್ಳು ವರದಿ ಕೊಟ್ಟಿರ್ತಾನೆ. ಈ ಸುಳ್ಳು ವರದಿ ವಿರುದ್ಧ ನಾವು ಅವರಿಗೆ ಧಿಕ್ಕಾರ ಹೇಳುತ್ತಾ ಪಾದಯಾತ್ರೆ ಮಾಡ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು
ಬಸವನದುರ್ಗ ಗ್ರಾಮಕ್ಕೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ದಿನ. ಯಾಕೆ ಅಂತ ಹೇಳಿದ್ರೆ, ಬಸವನದುರ್ಗ ಗ್ರಾಮವನ್ನು ಕಂದಾಯ ಗ್ರಾಮ ಘೋಷಣೆ ಮಾಡಬೇಕು ಅಂತೇಳಿ ನಿರಂತರವಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಗ್ರಾಮಸ್ಥರ ಎಲ್ಲರ ಸಹಕಾರದಿಂದ ನಿರಂತರವಾಗಿ ಪ್ರಯತ್ನ ಮಾಡಲಾಗಿತ್ತು. ಅದರ ಭಾಗವಾಗಿ ಅಧಿಕಾರಿಗಳು ವರದಿಯನ್ನು ತರಿಸ್ಕೊಳ್ತಕ್ಕಂಥ ಕೆಲಸನ ಮಾಡಿದರು. ಆರಂಭದಲ್ಲಿ RDPR ಇಲಾಖೆ ಮತ್ತು ಕಂದಾಯ ಇಲಾಖೆಯಿಂದ ವರದಿಯನ್ನು ಪಡೆದು ಬಸವನದುರ್ಗದಲ್ಲಾಗಿರ್ತಕ್ಕಂಥ ಏನು ಖಾಸಗಿ ಜಮೀನಲ್ಲಿರ್ತಕ್ಕಂಥ ಎಲ್ಲ ಮನೆಗಳನ್ನ ಸರ್ವೆ ಮಾಡಿ ಆಯಾ ಏನು ಭೂಮಾಲೀಕರಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸನ್ನು ಕೊಟ್ಟು ಗ್ರಾಮದಲ್ಲಿ ಅಲ್ಲಲ್ಲಿ ಈ ಪೋಸ್ಟರ್ಗಳನ್ನ ಏನು ನೋಟಿಫಿಕೇಶನ್ಸ್ ಎಲ್ಲದೂ ಕೂಡ ಅಂಟಿಸಿ ಪಂಚಾಯತಲ್ಲಿ ಅಂಟಿಸಿ ಅದರ ಅವಧಿ ಕೂಡ ಮುಗ್ದೋಗಿತ್ತು. 22/9/2025 ಅದು ಅವಧಿ ಮುಗ್ದೋಗಿತ್ತು. ಅವತ್ತಿಗೆ ಯಾವುದೂ ಕೂಡ ಅಬ್ಜೆಕ್ಷನ್ ಬಂದಿರಲಿಲ್ಲ. ಹಾಗಾಗಿ ಬಸವನದುರ್ಗ ಸಂಪೂರ್ಣವಾಗಿ ಕಂದಾಯ ಗ್ರಾಮ ಆಗ್ತದೆ ಅಂತಕ್ಕಂಥ ನಂಬಿಕೆ ನಮ್ಮೆಲ್ಲರಲ್ಲಿತ್ತು. ಆದರೆ ಈಗ ಏನು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಬಶೀರ್ ಅಹಮದ್ ಅಂತಕ್ಕಂಥ ರೆವಿನ್ಯೂ ಇನ್ಸ್ಪೆಕ್ಟರ್ RI ಏನಿದ್ದಾರೆ, ಬಸವನದುರ್ಗ ಗ್ರಾಮವನ್ನು ಕಂದಾಯ ಗ್ರಾಮದಿಂದ ಕೈ ಬಿಡಬೇಕು ಅಂತೇಳಿ ತಮ್ಮ ಮೇಲಧಿಕಾರಿಗಳಿಗೆ ವರದಿ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಒಂದಷ್ಟು ವಿಷಯಗಳನ್ನ ಅವ್ರು ಹೇಳಿದ್ದಾರೆ. ಹಕ್ಕುಪತ್ರಗಳಿದೆ ಅಂತೇಳಿ ಹೇಳಿದ್ದಾರೆ. ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತಕ್ಕಂಥ ಇಲಾಖೆ ಕಂದಾಯ ಇಲಾಖೆ. ಕಂದಾಯ ಇಲಾಖೆ ವಿತರಣೆ ಮಾಡಿರ್ತಕ್ಕಂಥ ಹಕ್ಕುಪತ್ರಗಳಿಗೆ ಕಂದಾಯ ಇಲಾಖೆಯಲ್ಲಿಯೇ ದಾಖಲಾತಿಗಳಿಲ್ಲ. ಅದಲ್ಲದೆ ಹಕ್ಕುಪತ್ರ ಇರ್ತಕ್ಕಂಥ ಪ್ರದೇಶಕ್ಕೆ ಗ್ರಾಮ ಪಂಚಾಯತಿಯಿಂದ 11A ವಿತರಣೆ ಮಾಡಬೇಕಾಗುತ್ತೆ. 11A ಅಂತ ಹೇಳಿದ್ನಪ್ಪ ಅಂದ್ರೆ ಕ್ರಮಬದ್ಧವಾದ ಆಸ್ತಿ. 11A ವಿತರಣೆ ಮಾಡಬೇಕಾಗುತ್ತೆ. ಆ ಏನು ಹಕ್ಕುಪತ್ರ ಇರ್ತಕ್ಕಂಥ ಪ್ರದೇಶದಲ್ಲಿ ಯಾವುದೇ 11A ವಿತರಣೆ ಮಾಡಿಲ್ಲ. ಕಾರಣ ಏನಂತ ಹೇಳಿದ್ರೆ, ಕಳೆದ 5 ವರ್ಷಗಳ ಅವಧಿಯಲ್ಲಿ ನಾವು ಪಂಚಾಯತ್ ಸದಸ್ಯರು ಇದ್ದಾಗಲೂ ಕೂಡ ಆ ಪ್ರದೇಶದಿಂದ ಯಾರಾದರೂ ಅರ್ಜಿ ಸಲ್ಲಿಸಿದಾಗೂ ಕೂಡ 11A ಕೊಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಕ್ಕುಪತ್ರ ವಿತರಣೆ ಮಾಡಿರ್ತಕ್ಕಂಥ ಪ್ರದೇಶದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಗ್ರಾಮ ಪಂಚಾಯತ್ಗೆ ಎಷ್ಟು ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ, ಎಷ್ಟು ಪ್ರದೇಶವನ್ನ ಭೂಸ್ವಾಧೀನ ಪಡಿಸ್ಕೊಂಡಿದ್ದೀವಿ ಅಂತಕ್ಕಂಥ ದಾಖಲಾತಿಗಳನ್ನ ರೆವಿನ್ಯೂ ಡಿಪಾರ್ಟ್ಮೆಂಟು ಏನು RDPR ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗ್ತದೆ, ಅಂದ್ರೆ ಪಂಚಾಯತ್ ಕೊಡಬೇಕಾಗ್ತದೆ. ಆ ದಾಖಲೆಗಳು ಅಲ್ಲಿ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ, ಮತ್ತೆ ಪಂಚಾಯತ್ ಅಲ್ಲೂ ಕೂಡ ಇಲ್ಲ. ಆದಾಗ್ಯೂ ಕೂಡ ಬಸವನದುರ್ಗ ಗ್ರಾಮವನ್ನ ಕಂದಾಯ ಗ್ರಾಮದಿಂದ ಕೈ ಬಿಡಬೇಕು ಅಂತಕ್ಕಂಥ ವರದಿಯನ್ನ ಅವ್ರು ಕೊಟ್ಟಿದ್ರು. ಮತ್ತೆ ಅದರ ವರದಿ ಒಳಗಡೆ ಇನ್ನೊಂದು ಮೆನ್ಷನ್ ಮಾಡ್ತಾರೆ, ಅಲ್ಲಿ 11B ದಾಖಲೆಗಳಿದೆ ಅಂತಕ್ಕಂಥದ್ದು ಹೇಳ್ತದೆ. 11B ಒಳಗಡೆ ಟೈಟಲ್ ಇರ್ತದೆ. 11B ವಿತರಣೆ ಮಾಡಬೇಕಾದ್ರೆ ಆ ಟೈಟಲ್ ಅಲ್ಲಿ ಕ್ರಮಬದ್ಧವಲ್ಲದ ಆಸ್ತಿ ಅಂತಕ್ಕಂಥ ಪದವನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದನ್ನು ಈ ಅಧಿಕಾರಿ ಇದನ್ನು ಕೂಡ ಪರಿಗಣನೆ ಮಾಡದೆ, ಆಮೇಲೆ ಅಕ್ರಮವಾಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ ಏನು ಆ ಜಾಗದ ಮೇಲೆ ಏನು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಆಗಿದೆ ಅಂತಕ್ಕಂಥದ್ದು ತನ್ನ ಗಮನಕ್ಕಿದ್ದು ಕೂಡ ಕಂದಾಯ ಗ್ರಾಮವನ್ನ ಕೈ ಬಿಡಬೇಕು ಅಂತಕ್ಕಂಥ ವರದಿ ಕೊಟ್ಟಿರ್ತಕ್ಕಂಥದ್ದು ಇದು ಅತ್ಯಂತ ಖಂಡನೀಯ. ನಾವು ನಿರಂತರವಾಗಿ ಅಧಿಕಾರಿ ಜೊತೆ ನಾವು ಫೋನ್ ಮೂಲಕ ಅವರು ಕಚೇರಿಗೆ ಬಂದಿರಬೇಕಾದ್ರೆ, ಅವರು ನಮ್ಮ ಗ್ರಾಮಕ್ಕೆ ಬಂದಿರಬೇಕಾದ್ರೆ ಅವ್ರಿಗೆಲ್ಲರಿಗೂ ಕೂಡ ಇದ್ದ ವಿಷಯ ವಾಸ್ತವವನ್ನು ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ಆದ್ರೂ ಕೂಡ ಅವರು ಕೈ ಬಿಡಬೇಕು ಅಂತಕ್ಕಂಥ ವರದಿ ಕೊಟ್ಟು ಸುಮಾರು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ 400 ಕುಟುಂಬಗಳಿಗೆ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಹಕ್ಕುಪತ್ರ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಹವಾಮ ವರ್ಲ್ಡ್ ಹೆರಿಟೇಜ್ ಸೈಟ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ, ಆ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯಗಳು ಪಡೆಯೋದಕ್ಕೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ನಿಯಮಗಳನ್ನ ಜಾರಿ ಇದ್ದಾವೆ. ಆದ್ರೆ ಕಂದಾಯ ಗ್ರಾಮ ಮಾಡಿದ್ರೆ ಒಂದು ಸಣ್ಣ ಮನೆ ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿದ್ರು ಕೂಡ ಮನೆ ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿದ್ನಪ್ಪ ಅಂದ್ರೆ ಕಟ್ಟಡ ಪರವಾನಗಿ ಬೇಕು, ಆ ಮನೆಗೆ ನಮಗೆ ಕರೆಂಟ್ ಕನೆಕ್ಷನ್ ಬೇಕು ಅಂತ ಹೇಳಿದ್ರೆ NOC ಬೇಕು, ಚರಂಡಿ ಬೇಕು ಅಂತ ಹೇಳಿದ್ನಪ್ಪ ಅಂದ್ರೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ದಾಗಿರ್ಬೇಕು ಅಥವಾ ಪಂಚಾಯತ್ ಡಿಪಾರ್ಟ್ಮೆಂಟ್ದಾಗಿರ್ಬೇಕು. ಇದೆಲ್ಲದೂ ಕೂಡ ಅಗತ್ಯವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯಗಳೇನಿದಾವೆ ಆ ಅಗತ್ಯಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಹಕ್ಕುಪತ್ರ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು. ಇಂತಹ ಜೆನ್ಯೂನ್ ಇದ್ರೆ ಅವರು ಮಾಡ್ಲಿ. ಫೇಕ್ ತಾವು ಕೊಟ್ಟಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ತಾವೇ ತಮ್ಮಲ್ಲಿ ದಾಖಲಾತಿಗಳಿಲ್ಲ, ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಜನರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಈ ರೀತಿ ತಪ್ಪು ವರದಿಗಳನ್ನ ಕೊಟ್ಟು ಜನರನ್ನ ಮತ್ತೆ
ಏನು ಕಷ್ಟದ ದಿನಗಳಿಗೆ ದುಡ್ತಕ್ಕಂಥ ಕೆಲಸನ ಈ ಅಧಿಕಾರಿ ಮಾಡಿದ್ದಾರೆ. ನಾನು ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಾನ್ಯ ಕಂದಾಯ ಸಚಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ, ಕೂಡಲೇ ತಕ್ಷಣದಿಂದಲೇ ಅಧಿಕಾರಿಯನ್ನ ವಜಾಗೊಳಿಸಬೇಕು. ಇಲ್ಲಿ ಜನಪರವಾಗಿ ಆಡಳಿತ ಮಾಡ್ತಕ್ಕಂಥ ತಾಯಿ ಹೃದಯ ಇರ್ತಕ್ಕಂಥ ಜನರಿಗೆ ಅನುಕೂಲ ಮಾಡಬೇಕಾಗಿರ್ತಕ್ಕಂಥ ಏನು ಮನಸ್ಥಿತಿ ಸರ್ಕಾರ ಅಂತ ಹೇಳಿದ್ರೆ ಮತ್ತೆ ಅಧಿಕಾರಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸನ ಮಾಡಬೇಕು. ಆದ್ರೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಜನರಿಗೆ ವಿರುದ್ಧವಾಗಿರ್ತಕ್ಕಂಥ ಜನರನ್ನ ಹಕ್ಕುಗಳನ್ನ ದೂರ ಇಡ್ತಕ್ಕಂಥ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಹಾಗಾಗಿ ಕೂಡಲೇ ಅವ್ರನ್ನ ವಜಾ ಮಾಡಬೇಕು ಅಂತೇಳಿ ಸಂಬಂಧಪಟ್ಟವರಿಗೆ ನಾನು ಮನವಿ ಮಾಡಿ, ಇವತ್ತಿನ ತಾವೆಲ್ಲ ಮಾಧ್ಯಮದವರು ಬಂದು ಈ ವಿಷಯವನ್ನ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಮ್ಮೆಲ್ಲರ ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ತಾವೆಲ್ಲರೂ ಕೂಡ ಸರ್ಕಾರದ ಗಮನ ಸೆಳೆದು ನಮ್ಮೆಲ್ಲರಿಗೂ ಹಕ್ಕುಪತ್ರ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲ ಪ್ರಯತ್ನ ಮಾಡ್ತೀರಿ ಅಂತೇಳಿ ನಂಬಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತೀರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜಶೇಖರ್ ಅಂತೇಳಿ ಬಸವನದುರ್ಗ ಗ್ರಾಮಸ್ಥ ಹಾಗೂ ಬಸವನದುರ್ಗ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಇವತ್ತು ನಾವು ವಿಶೇಷವಾಗಿ ಬಸವನದುರ್ಗದಿಂದ ಕಾಲ್ನಡಿಗೆ ಮುಖಾಂತರ ತಹಸೀಲ್ದಾರ್ ಕಚೇರಿವರೆಗೆ ಒಂದು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂತ ಹೇಳಿದಂದರೆ 2022ರ ಸರ್ಕಾರದ ಸುತ್ತೋಲೆಯ ಪ್ರಕಾರ ನಾವೇನು ಸರ್ಕಾರ ಎಲ್ಲಿ ದಾಖಲೆ ರಹಿತ ಇರ್ತಕ್ಕಂಥ ಗ್ರಾಮಗಳಿಗೆ ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಮಾಡಿ ಎಲ್ಲರಿಗೂ ಕೂಡ ಅನುಕೂಲ ಮಾಡಲಿ ಅಂತೇಳಿ ಸರ್ಕಾರ ಒಂದು ಮಹನೀಯ ಒಂದು ಆದೇಶವನ್ನು ಹೊರಡಿಸಿರ್ತೈತಿ. ಆದರೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿರ್ತಕ್ಕಂಥ ಕಂದಾಯ ಇಲಾಖೆಯ ಕೆಲವು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬಡ ಜನರಿಗೆ ಬಾಯಲ್ಲಿ ಮಣ್ಣು ಹಾಕುವಂಥ ಕೆಲಸಗಳು ಮಾಡ್ತಿದ್ದಾರೆ. ಅದು ಬೆಳಕಿಗೆ ಬಂದಿದೆ ಕೂಡ. ಯಾಕಂದರೆ ಮಾಹಿತಿ ಹಕ್ಕುಗಳ ಮುಖಾಂತರ ಅದನ್ನು ಪಡೆದಾಗ ಕ್ಷುಲ್ಲಕ ಕಾರಣ ತೋರಿಸಿ ಅದನ್ನು ಕೇವಲ ಯಾವುದೋ ಹಳೇದು ಒಂದು ದಾಖಲೆ ರಹಿತ ಇರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ತೋರಿಸಿ ಬಸವನದುರ್ಗ ಗ್ರಾಮ ಹಕ್ಕುಪತ್ರಕ್ಕೆ ಅದು ಎಲಿಜಿಬಲ್ ಅಲ್ಲ ಅಂತೇಳಿ ಇವರು ಒಂದು ರಿಪೋರ್ಟನ್ನು ಮಾಡಿರ್ತಾರೆ ಮೇಲಧಿಕಾರಿಗಳಿಗೆ. ಆದರೆ ಇದೆಲ್ಲವೂ ಸುಳ್ಳು, ಇದು ಕಟ್ಟು ಕತೆ. ಯಾಕಂದರೆ ಅಲ್ಲಿ ನಾವು ನಮ್ಮ ಬಸವನದುರ್ಗ ಗ್ರಾಮಸ್ಥರು ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗೂಡಿ ಗ್ರಾಮ ಸಭೆ ಮಾಡಿ ನಮ್ಮ ಗ್ರಾಮದಲ್ಲಿ ಏನಾಗಿತ್ತು, ಏನಾಗಬೇಕಾಗಿತ್ತು ಅಂತ ವಿಚಾರಣೆ ಮಾಡಿದಾಗ ಈ ಆರ್ ಎಂಬ ಮನುಷ್ಯ, ಬಶೀರ್ ಅಹಮದ್ ಅನ್ನೋ ಮನುಷ್ಯ, ಈತ ನಮ್ಮ ಗ್ರಾಮಕ್ಕೆ ಬಂದಿರೋದಿಲ್ಲ, ಎಲ್ಲೇ ಒಂದು ಕಡೆ ಕುಂತ್ಕೊಂಡ್ಬಿಟ್ಟು ಯಾವುದೇ ವಿಚಾರಕ್ಕೆ ಬಂದು ಒಂದು ಫೋಟೋ ತೆಗೆದು ಇಲ್ಲೇ ನಾನು ಪಂಚನಾಮ ಮಾಡಿದ್ದೀನಿ, ಇಲ್ಲೇ ನನಗೆ ದಾಖಲೆಗಳು ಸಿಕ್ಕಿದ್ದಾವೆ ಅಂತೇಳಿ ಮೇಲಾಧಿಕಾರಿಗಳಿಗೆ ಅದನ್ನು ಇವರು ರಿಪೋರ್ಟ್ ಮಾಡಿರ್ತಾರೆ. ಇದು ಅಪ್ಪಟ ಸುಳ್ಳು ವರದಿ. ದಯವಿಟ್ಟು ಮೇಲಾಧಿಕಾರಿಗಳು ಇದನ್ನು ಆದಷ್ಟು ಬೇಗ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅವರಿಗೆ ಅದನ್ನು ಬಿ ರಿಪೋರ್ಟ್ ಹಾಕಿ ಅದನ್ನು ತಡೆ ಮಾಡಿ ನಮ್ಮ ಬಸವನದುರ್ಗ ಗ್ರಾಮಕ್ಕೆ. ಸರ್, ನಾವು ಅದನ್ನ ಏನು ಮಾಡಿರ್ತೀವಿ ಅಂದರೆ ಈ ಹಿಂದೆ DC ಅವರಿಗೆ ಮತ್ತು ADC ಅವರಿಗೆ ಈ ವಿಷಯವಾಗಿ ನಾವು ಖುದ್ದಾಗಿ ಅವರ ಆಫೀಸಲ್ಲಿ ಹೋಗಿ ಚರ್ಚೆ ಮಾಡೋದ್ನಾಗ ತಹಸೀಲ್ದಾರ್ ಮತ್ತು EO ಖುದ್ದಾಗಿ ಇಬ್ಬರು ಜಂಟಿ ಸರ್ವೆ ಮಾಡಿ ಬಸವನದುರ್ಗತಕ್ಕಂಥ ಸಮಸ್ಯೆಗಳನ್ನ ಮತ್ತು ಹಕ್ಕುಪತ್ರಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ನಮ್ಮ ಟೇಬಲ್ಗೆ ಸೋಮವಾರದೊಳಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ರಿ ಅಂತೇಳಿ ಸುಮಾರು 1-2 ತಿಂಗಳಿಂದ ಹೇಳಿರ್ತಾರೆ. ಆ ವಿಚಾರವಾಗಿ ಏನು ಮಾಡಿರ್ತಾರೆ ಅಂದರೆ ಮತ್ತು ತಹಸೀಲ್ದಾರ್ ಮತ್ತು EO ಅವರು ನಮ್ಮ ಬಸವನದುರ್ಗ ಗ್ರಾಮಕ್ಕೆ ಬರೋಕ್ಕೆ ಸ್ವಲ್ಪ ವಿಳಂಬ ಆಗಿರುತ್ತೆ. ಹಾಗಾಗಿ PDO ಮತ್ತು RI ಅವ್ರನ್ನ ನೇಮಕ ಮಾಡಿ ನೀವು ಇಬ್ಬರು ಜಂಟಿ ಸರ್ವೆ ಮಾಡಿ ಅಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ನಮಗೆ ವರದಿ ಕೊಟ್ರಿ ಅಂತೇಳಿ ತಹಸೀಲ್ದಾರ್ ಮತ್ತು EO ಅವರು ಹೇಳಿದಾಗ ಅವರು ಬಂದು ನಮಗೆ ತಪ್ಪು ಮಾಹಿತಿ ಕೊಟ್ಟು, ಇಲ್ಲ ನಿಮ್ಮ ಬಸವನದುರ್ಗ ಗ್ರಾಮ ಎಲ್ಲ ರೀತಿಯಲ್ಲಿ ಕೂಡ ಎಲಿಜಿಬಲ್ ಇದೆ, ಇದು ಒಂದು ಹಕ್ಕುಪತ್ರ ಕೂಡ ಇದು ಯಾವುದೇ ಕಾರಣಕ್ಕೂ ತಡೆ ಯಾವುದೂ ಇಲ್ಲ, ನಾವು ಇದು ಮಾಡಿಕೊಡ್ತೀವಿ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಭರವಸೆ ಕೊಟ್ಟು ತದನಂತರ ಇವರು ಅದನ್ನ ರಿಪೋರ್ಟ್ ಕೊಡಬೇಕಾದ್ರೆ ಈ ರೀತಿ ನಮಗೆ ಮಾಹಿತಿ ಇಲ್ಲಾರ್ದೆ ಕೊಟ್ಟಿರ್ತಾರೆ. ಇದನ್ನ ನಾವು ಮೇಲಾಧಿಕಾರಿಗಳು ಈ ರೀತಿ ಮಾಹಿತಿಗಳು ಬಂದಿದೆ ಅಂತ ನಮಗೆ ವಿಷಯ ಗೊತ್ತಾದ ತಕ್ಷಣ ನಾವು ಅದನ್ನು ಮಾಹಿತಿ ಹಾಕಿ ಪಡೆದಾಗ ಸುಮಾರು 2 ತಿಂಗಳಾಯಿತು ಅದು ಮಾಹಿತಿ ನಮ್ಮ ಕೈಗೆ ಸಿಗಕ್ಕೆ. ತದನಂತರ ಇವ್ರು ಏನಂತ ರಿಪೋರ್ಟ್ ಮಾಡಿದ್ರು ಅಂತೇಳಿ ನಾವು ಜನರ ಮುಂದೆ ಇಟ್ಟಿವಿ. ಇದು ಟೋಟಲ್ ಇದು ನಮಗೆ ಆಗಿರ್ತಕ್ಕಂಥ ಅನ್ಯಾಯ. ಇದನ್ನ ವಿರುದ್ಧ ನಾವು ಕಾನೂನಾತ್ಮಕವಾಗಿ ನಾವು ಹೋರಾಡಬೇಕಂತೇಳಿ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದು ಏನಾದರೂ ಸರಿಪಡಿಸದೆ ಹೋದಲ್ಲಿ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮ ಸಾಮಾನ್ಯ ಸಭೆಯಲ್ಲಿ ಹಲವು ಬಾರಿ ಟರವಾಗಿದೆ. ಟರೋ ಕಾಪಿಗಳು ಕೂಡ ಮೇಲಾಧಿಕಾರಿಗಳ ಗಮನದಲ್ಲಿದೆ, ತಮಗೆ ಕೂಡ ಅವ್ರಿಗೆ ಕೂಡ ಗಮನದಲ್ಲಿದೆ. ಇದೆಲ್ಲವೂ ಕೂಡ ವಾಂಟೆಡ್ಲಿ ಅವ್ರು ಮಾಡ್ತಕ್ಕಂಥ ಒಂದು ವೈಯಕ್ತಿಕ ದ್ವೇಷ ಅಂತಾನೆ ಹೇಳ್ಬೋದು. ಬಸವನದುರ್ಗ ಮೇಲೆ ತೋರಿಸ್ತಕ್ಕಂಥ ಮಳತಾಯಿ ಧೋರಣೆ ಅಂತಾನೆ ಹೇಳ್ಬೋದು ಇದನ್ನ. ಹಾಗಾಗಿ ಆಮೇಲೆ ಪಂಚನಾಮ ಇವರು ಆನೆಗುಂದಿಯಲ್ಲಿ ಚಾವಡಿಯಲ್ಲಿ ಕುಂತ್ಕೊಂಡು ಇವರು ಪಂಚನಾಮ ಮಾಡಿದ್ದೀವಿ, ಬಸವನದುರ್ಗ ಸಮಕ್ಷಮದಲ್ಲಿ ನಾವು ಕೊಟ್ಟಿರ್ತೀವಿ ಅಂತ ಹೇಳ್ತಾರೆ. ಅದು ಅಪ್ಪಟ ಸುಳ್ಳು. ಅಲ್ಲಿರ್ತಕ್ಕಂಥ GPS ಫೋಟೋದಲ್ಲಿ ಇರ್ತಕ್ಕಂಥ ಭಾವಚಿತ್ರದಲ್ಲಿರ್ತಕ್ಕಂಥ ಜನರು ಯಾರು ಕೂಡ ಬಸವನದುರ್ಗದವರಲ್ಲ, ಅವರೆಲ್ಲರೂ ಕೂಡ ಮೂಲ ಆನೆಗುಂದಿ ಅವರು. ಕೇಳಿದಂದ್ರೆ ಪಂಚನಾಮ ಮಾಡಿರ್ತಕ್ಕಂಥ ಸೈಗಳು ನಮ್ಮೂರವ್ರ ಹೆಸರು ತೋರಿಸಿ ಅಲ್ಲಿರ್ತಕ್ಕಂಥ ಫೋಟೋಗಳನ್ನ ಆನೆಗುಂದ ತೋರಿಸ್ತಿದ್ದಾರೆ. ಇದು ಅಪ್ಪಟ ಸುಳ್ಳು. ಇದು ದಯವಿಟ್ಟು ಎಲ್ಲರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ. ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನ ದಯವಿಟ್ಟು ಸರಿಪಡಿಸ್ರಿ. ಯಾಕಂದ್ರೆ ನಾವು ಪ್ರಾಧಿಕಾರ ಅಂಡರಲ್ಲಿ ಬರ್ತಕ್ಕಿರೋ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಎಷ್ಟೋ ಜನ ಬಡ ಜನರಿಗೆ ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ಕಟ್ಟಡ ವ್ಯವಸ್ಥೆಗಳಾಗಿರ್ಬೋದು ಸರಿಯಾಗಿ ಸಲ್ಲಿಸ್ತಾ ಇಲ್ಲ. ಹಾಗೆ ನಮ್ಮ ಅಧಿಕಾರಿ ಎಲ್ಲವೂ ಕೂಡ ಇವರು ನಮ್ಮ ಪ್ರಾಧಿಕಾರದವ್ರು ಕಸ್ಕೊಂಡಿದ್ದಾರೆ. ಅಲ್ಲಿ ಕೂಡ ನಮಗೆ ಒಂದು ಧೋರಣೆ ಆಗಿದೆ. ಇವಾಗ ಕಂದಾಯ ಇಲಾಖೆಯಲ್ಲಿ ಕೂಡ ಈ ರೀತಿ ಧೋರಣೆ ಆದ್ರೆ ನಾವು ಎಲ್ಲಿ ಹೋಗಿ ಕೇಳಬೇಕು?
ದಯವಿಟ್ಟು ಈ ಹೋರಾಟ ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡದೆ ಇರೋಕ್ಕೆ ತಾವುಗಳು ಈಗಲೇ ಎಚ್ಚೆತ್ಕೊಂಡು ಇದನ್ನು ಸರಿ ಮಾಡಿಸ್ಕೋಬೇಕು. ಆಮೇಲೆ ಇವತ್ತಿನ ಪಾದಯಾತ್ರೆ ಮುಖಾಂತರ ತಹಸೀಲ್ ಆಫೀಸ್ ಕಚೇರಿಗೆ ಬಂದು ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಇದೇನೋ ಸರಿಪಡಿಸದೆ ಹೋದಲ್ಲಿ ನಮ್ಮ ಬಸವನದುರ್ಗ ಗ್ರಾಮದಿಂದ DC ಆಫೀಸ್ ಮುತ್ತುಗಡೆ ಕಾಲ್ನಡಿಗೆ ಮುಖಾಂತರ ಹೋಗಿ ಮುತ್ತಿಗೆ ಹಾಕ್ತೀವಿ. ಇದನ್ನ ಅವ್ರಿಗೆ ನಿಮ್ಮೆಲ್ಲ ಅಧಿಕಾರಿಗಳೆಲ್ಲರೂ ಕೂಡ ಎಚ್ಚರಿಕೆ ಮಾಡ್ತಾ ಇದೀವಿ. ನಾವೇನೋ ಯಾರು ನಿಮ್ಮ ಮನೆ ಸುತ್ತು ಕೇಳ್ತಾ ಇಲ್ಲ, ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿ ಕೊಡಿ ಅಂತ ಹೇಳ್ತಾ ಇದೀವಿ. ನೀವು ದಯವಿಟ್ಟು ಆ ರೀತಿ ದೋರೆ ಮಾಡ್ತಕ್ಕಂಥ ತಪ್ಪು. ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿ ನಮಗೆ ಅನ್ಯಾಯ ಮಾಡಿದರೋ ಅವರೆಲ್ಲರೂ ಕೂಡ ಈಗಾಗಲೇ ಸರ್ಕಾರ ಎಚ್ಚೆತ್ಕೊಂಡು ಅವನ್ನೆಲ್ಲ ವಜಾ ಮಾಡಬೇಕು. ಈ ಸಂದರ್ಭದಲ್ಲಿ ನನ್ನ ಮಾತನಾಡೋ ಅವಕಾಶ ಕೊಟ್ಟ ನಮ್ಮ ಬಸವನದುರ್ಗ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ವಂದಿಸಿ, ಮಾಧ್ಯಮದವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಾವು ಬಸವನದುರ್ಗ ಗ್ರಾಮದ ನಿವಾಸಿ ಕೊರಮ ಕ್ಯಾಂಪ್ ಸೈಯದ್ ಸಲೀಂ ಪಾಷಾ ಅಂತೇಳಿ, ಇವ್ರ ಲೊಕೇಶನ್ ಅಂತೇಳಿ. ಅವರು ಪಂಚನಾಮ ಮಾಡಕ್ ಬಂದಾಗ ನಮ್ಮೂರಿಗೆ ಬಶೀರ್ ಅಹಮದ್, ಆಮೇಲೆ ಆರಾಯ್ ಬಶೀರ್ ಅಹಮದ್ ಅವರು, ಆಮೇಲೆ ನಮ್ಮ VA ಅಂದ್ರೆ ತಲಾಟಿ, ಇವ್ರು ಬಂದಾಗ ನಮಗೆ ಕೇಳಿದ್ರು ಏನಂತೇಳಿ, ನಿಮ್ಮ ಹತ್ರ ಯಾವ್ದಾದ್ರು ಡಾಕ್ಯುಮೆಂಟ್ ಇದ್ರೆ ಕೊಡಿ, ಯಾಕಂದ್ರೆ ನಮ್ಗೆ ಪರಿಶೀಲನೆ ಮಾಡೋದಿದೆ, ನಮ್ಗೆ ವೆರಿಫೈ ಮಾಡೋದಿದೆ ಅಂತ ಕೇಳಿದಾಗ ನಮ್ಮೂರವ್ರು ಏನ್ ಮಾಡಿದ್ರು, ಒಂದಿಬ್ಬರು ಮಧು ಅಂತ ಹೇಳಿದ್ದಾರೆ ಅವರು, ಆಮೇಲೆ ನಮ್ಮ ಸೋಂಪು ಡಾಕ್ಟರ್ ಅಂತ ಇದ್ದಾರೆ ಅವರು, ಆಮೇಲೆ ನಾವು ಡಾಕ್ಯುಮೆಂಟ್ಗಳನ್ನ ಕೊಟ್ಟಿವಿ. ಎದಕ್ಕಂತ ಕೇಳಿದಾಗ ಅವ್ರು ಏನಂದ್ರೆ, ಇಲ್ಲ ಪರಿಶೀಲನೆ ಮಾಡಬೇಕು, ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಅದಾವ ನಮಗೂ ಗೊತ್ತಾಗಬೇಕಲ್ಲ, ಕೊಡಿ ಅಂತ ಕೇಳಿದಾಗ ನಾವೇನ್ ಮಾಡಿದ್ವಿ, ಆಯ್ತು ಅಂತೇಳಿ ನಮ್ಮಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ನ ಜೆರಾಕ್ಸ್ ಮಾಡಿ ಕೊಟ್ಟಿದ್ದು ನಿಜ ಐತಿ. ಆದ್ರೆ ಆ ಡಾಕ್ಯುಮೆಂಟ್ನ ತಗೊಂಡೋಗಿ ಅವ್ರು ಸುಳ್ಳು ವರದಿ ಕೊಟ್ಟು, ಈ ತರ ಅಲ್ಲಿ ಡಾಕ್ಯುಮೆಂಟ್ ಇವೆ, ಈ ತರ ಇದೆ ಅಂತೇಳಿ ಅವರು ಸುಳ್ಳು ವರದಿ ಕೊಟ್ಟು ನಮ್ಮೇಲೆಲ್ಲ ಇದು ಮಾಡ್ಯಾರ. ಆಮೇಲೆ ಏನ್ ಮಾಡ್ಯಾರ, ನಮ್ಮ ಸಿಗ್ನೇಚರ್ಗಳು, ನಾವು ಸಿಗ್ನೇಚರ್ ಎಲ್ಲಿ ಮಾಡೇ ಇಲ್ಲ, ಸಿಗ್ನೇಚರ್ ಮಾಡಿಲ್ಲ ಅಂದ್ರೂ ನನ್ನ ಹೆಸರು ಸೈಯದ್ ಸಲೀಂ ಪಾಷಾ, ತಂದೆ ಸೈಯದ್ ಖಾಜಪ್ಪ ಅಂತೇಳಿ ಅವರೇ ಸೈನ್ ಮಾಡಿ ಮುಂದೆ ನಮ್ಮ ತಂದೆಯವ್ರ ಹೆಸರು ಬರ್ದು, ಆಮೇಲೆ ಲೋಕೇಶ್ ಅವ್ರ ಹೆಸರು ಬರ್ದು, ಇವ್ರು ಲೋಕೇಶ್ ಅಂತೇಳಿ, ಆಮೇಲೆ ಗೋವಿಂದರಾಜ್ ಅಂತ ಹೇಳಿದ್ರೆ ಅವ್ರ ಹೆಸರು ಬರ್ದು, ಆಮೇಲೆ ಬಸವರಾಜ್ ಅಂತ ಹೇಳಿದ್ರೆ ಅವ್ರ ಹೆಸರು ಬರ್ದು, ಅವ್ರು ಸುಳ್ಳು, ನಾವು ಯಾರು ಸಿಗ್ನೇಚರ್ ಮಾಡಲ್ಲ, ಎಲ್ಲಿ ಸಹಿ ಮಾಡಿಲ್ಲ, ಎಲ್ಲಿ ತೋರಿಸಿಲ್ಲ. ಆಮೇಲೆ ಸಹಿ ನಮ್ಮೂ ಅದಾವ, ಫೋಟೋ ಇನ್ನೊಬ್ರು ಅದಾವ, ಅದರಲ್ಲಿ ಆನೆಗುಂದಿ ಹುಡ್ರು ಫೋಟೋಗಳು ಅದಾವ. ಆಮೇಲೆ ನಮ್ಮೂರವ್ರು ಕೆಲವೊಬ್ರು ಕೆಲ್ಸಕ್ಕೆ ಹೋಗಿ ಅದೇ ಬಂದಿದ್ದಾರೆ, ಬಂದಾಗ ಏನಾಗಿತ್ತು ಅವ್ರಿಗೆ ನಿಂದಿರಿಸಿ, ಇಲ್ಲ ನಾವು ಪಂಚನಾಮ ಮಾಡಕ್ಕೆ ಬಂದೀವಿ ಬೇರೆ ಕೆಲಸದಿಂದ ಅಂತೇಳಿ ಅವ್ರ ಫೋಟೋಗಳು ತಗೊಂಡು ಅವ್ರ ಫೋಟೋಗಳು ಅಲ್ಲಿ ಅಟ್ಯಾಚ್ ಮಾಡಿ ಸಿಗ್ನೇಚರ್ ನಮ್ದು ಹಾಕಿದ್ದಾರೆ ಬಶೀರ್ ಅಹಮದ್ ಅವರು. ಆಮೇಲೆ ನಮಗೆ ಸಿಗ್ಸಕ್ಕೆ ಪ್ರಯತ್ನ ಪಟ್ರು, ಊರಲ್ಲಿ ನಾವು ಜಗಳ ಆಡ್ಕೊಂಡು ಸಾಯ್ಬೇಕು, ನಾವು ಬಡದಾಡ್ಬೇಕು, ಆ ತರ ಮಾಡಿದ್ದಾರೆ. ಊರವ್ರಿಗೆಲ್ಲ ಏನ್ ಸಂದೇಶ ಹೋಗಿದೆ ಅಂದ್ರೆ, ನಾವು ಸಿಗ್ನೇಚರ್ ಮಾಡಿ ಕಂದಾಯ ಗ್ರಾಮ ಆಗ್ಬಾರ್ದು ಅಂತೇಳಿ ನಾವು ಕಳಿಸಿದೀವಿ ಅಂತೇಳಿ ಊರವ್ರಿಗೆಲ್ಲ ಮಾಹಿತಿ ಹೋಗೈತಿ. ಸುಳ್ಳು ಮಾಹಿತಿ ಈ ತರ ಹಬ್ಸಿದ್ದೈತಿ. ಆಮೇಲೆ ನಾವು ಯಾವ್ದೇ ತರ ಸಿಗ್ನೇಚರ್ ಮಾಡಿಲ್ಲ, ಏನಿಲ್ಲ. ಇದಕ್ಕೋಸ್ಕರ ನಾವೆಲ್ಲ ನಿನ್ನೆ ಬಶೀರ್ ಅಹಮದ್ ಅವ್ರು ಬಂದಾಗ ಕೇಳಕತ್ತೀವಿ, ಅದಕ್ಕೋಸ್ಕರ ಯಾವ್ದು ಆನ್ಸರ್ ಮಾಡೋವಲ್ರು, ಯಾವ್ದು ಮಾತಾಡೋಲ್ರು, ಸುಮ್ಮನೆ ನಿಂತಿದ್ದಾರೆ. ಅದಕ್ಕೆ ಏನಾದ್ರು ಕೇಳಿದ್ರೆ ತಹಸೀಲ್ದಾರ್ ಅವ್ರು ಆನ್ಸರ್ ಕೊಡೋದು, ಅದ್ರ ಬಗ್ಗೆ ನೀವು ಎದಕ್ಕೆ ಇದು ಮಾಡ್ತೀರಿ, ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ನಿಮ್ಗೆ ಕಂದಾಯ ಗ್ರಾಮ ಆಗ್ಬೇಕಲ್ಲ, ನಾವು ಮುಂದೆ ಕಳಿಸ್ತೀವಿ, ಮಾಡಿಸಿ ಕೊಡ್ತೀವಿ ಅಂತೇಳಿ. ಫೋರ್ಜರಿ ಸಹಿ ಆಗಿದಾವ ಅಂತ ನಾವು ಹೇಳಿದ್ರೆ ಅದು ಯಾರು ಕಿವಾಗಿ ಹಾಕ್ಯಾನವಲ್ರು, ಯಾರು ಅದಕ್ಕೆ ಈಗ ಮುಂದೆ ನಾವೆಲ್ಲ ಅದ್ರ ಬಗ್ಗೆ ಈಗ ನಾವು ಪಾದಯಾತ್ರೆ ಕಂದಾಯ ಗ್ರಾಮಕ್ಕಾಗಿ ಮಾಡಕತ್ತೀವಿ. ಆ ಫೋರ್ಜರಿ ಸಹಿ ಏನ್ ಮಾಡಿದಾರಲ್ಲ ಅದಕ್ಕೋಸ್ಕರ, ಆಮೇಲೆ ಫೋಟೋ ಏನ್ ಮಾಡಿದಾರಲ್ಲ ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಮಾಡ್ತೀವಿ. ಆಮೇಲೆ ಮುಂದೆ ಇದ್ರ ಬಗ್ಗೆ ಹೋರಾಟನೂ ಮಾಡ್ತೀವಿ. ಈ ತರ ಇನ್ನ ಎಷ್ಟು ಮಾಡ್ಬೇಕು, ಯಾಕಂದ್ರೆ ಅಧಿಕಾರಿಗಳು ಅಂದ್ಮೇಲೆ ನಾವು ಒಂದು ಗೌರವ ಕೊಡ್ತೀವಿ. ಅಧಿಕಾರಿಗಳು ಬಂದಾರ ಅಂದ ತಕ್ಷಣ ನಾವೆಲ್ಲ ಅವ್ರು ಬಂದಾರ, ಅವ್ರಿಗೆ ಯಾವ ರೀತಿ ಸಹಕರಿಸ್ಬೇಕು, ಯಾವ ರೀತಿ ಅಂತೇಳಿ ನಾವು ಯಾವುದೇ ದೊಡ್ಡ ಅಧಿಕಾರಿಲಿ ಸಣ್ಣ ಅಧಿಕಾರಿಲಿ ಎಲ್ಲರಿಗೂ ಒಂದೇ ರೀತಿಯಾಗಿ ಅವ್ರು ಏನ್ ಕೇಳ್ತಾರ ನಾವು ಕೊಡ್ತೀವಿ. ಅಧಿಕಾರಿಗಳು ಬಡವರಿಗೆ ಸಹಕಾರ ಮಾಡಬೇಕು, ಅವ್ರಿಗೆ ಏನ್ ಬೇಕು ಅದನ್ನ ಅನುಕೂಲ ಮಾಡಿ ಕೊಡ್ಬೇಕು. ಅದನ್ನು ಬಿಟ್ಟು ಸಿಗಿಸಿ ಊರನ್ನ ಹಾಳು ಮಾಡೋ ಕೆಲಸ ಮಾಡಬಾರ್ದು ಅನ್ನೋದು ನಮ್ದೊಂದು ಇದೊಂದು ಮಾತು. ಇದ್ರ ಬಗ್ಗೆ ನಾವೆಲ್ಲ ಮುಂದೆ ಹೋರಾಟ ಮಾಡ್ತೀವಿ. ಸಿಗ್ನೇಚರ್ ಮಾಡಿದ ಬಗ್ಗೆ, ಫೋಟೋ ಮಾಡಿದ ಬಗ್ಗೆ ನಾವೆಲ್ಲರ ಕಲ್ತು ಮಾಡ್ತೀವಿ. ಧನ್ಯವಾದಗಳು. ಹೋರಾಟ
ಸ್ವಲ್ಪ ಸರಳ ಸರ್ಕಾರಕ್ಕೆ ಕೊಟ್ಟಂತ ಬಶೀರ್ ಅಹಮದ್ಗೆ ಬಶೀರ್ ಹಟಾವೋ ಭ್ರಷ್ಟಾಧಿಕಾರಿಗೆ ಆಗಲೇಬೇಕು ಆಗಲೇಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬರಲಿ ಆಗಲೇಬೇಕು 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 ಸುಳ್ಳುವರೆದು ಕಟ್ಟ ಬಶೀರ್ ಅಹಮದ್ಗೆ ಸುಳ್ಳುವರೆದು ಕಟ್ಟ ಬಶೀರ್ ಅಹಮದ್ಗೆ ಸುಳ್ಳುವರೆದು ಕಟ್ಟ ಬಶೀರ್ ಅಹಮದ್ಗೆ ಭ್ರಷ್ಟಾಧಿಕಾರಿ ಬಶೀರ್ ಅಹಮದ್ಗೆ ಭ್ರಷ್ಟಾಧಿಕಾರಿ ಬಶೀರ್ ಅಹಮದ್ಗೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಣ್ಣೆ ಬರಲಿ ಎಣ್ಣೆ ಬರಲಿ ಎಣ್ಣೆ ಬರಲಿ ಆಗಲೇಬೇಕು 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 ಎಣ್ಣೆ ಬರಲಿ ಆಗಲೇಬೇಕು ಆಗಲೇಬೇಕು ಕೊಟ್ಟ ಬಶೀರ್ ಅಹಮದ್ಗೆ ಭ್ರಷ್ಟಾಧಿಕಾರಿ ಬಶೀರ್ ಅಹಮದ್ಗೆ ಕೊಟ್ಟ ಬಶೀರ್ ಅಹಮದ್ಗೆ ಎಣ್ಣೆ ಬರಲಿ ಎಣ್ಣೆ ಬರಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.